ಶಾರದೆ ಪಾಹಿ ಮಾಂ ಶಂಕರ ರಕ್ಷ ಮಾಂ. 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 ಶ್ರೀ ಗುರುಭ್ಯೋ ನಮಃ. ಶಂಕಾರೋಪೇಣ ಮಚ್ಚಿತ್ತಂ ಪಂಕೀಕೃತಮಭೂದ್ಯಯ ಕಿಂಕರಿ ಯಸ್ಯ ಸಾ ಮಾಯಾ ಶಂಕರಾಚಾರ್ಯಮಾಶ್ರಯ. ಶೃಂಗೇರಿ ಶಾರದಾ ಪೀಠದ ಉಭಯ ಜಗದ್ಗುರುಗಳ ಚರಣಾರವಿಂದಗಳಿಗೆ ನಮಸ್ಕಾರಗಳನ್ನು ಸಲ್ಲಿಸ್ತಾ, ಶೃಂಗೇರಿ ಪೀಠದಿಂದಲೇ ವಿಶೇಷವಾಗಿ ನಿಯೋಜಿತವಾಗಿರ್ತಕ್ಕಂತಹ ಅಹಂ ಬ್ರಹ್ಮಾಸ್ಮಿ ತಂಡ ಮತ್ತು ಅದರದೇ ಒಂದು ಉಪವಿಭಾಗ ಎಂದು ಕರೆಸಿಕೊಳ್ಳುವಂತಹ ಸಂಗೀತ ಶಾರದಾ, ಈ ವಿಭಾಗದ ವತಿಯಿಂದ ಒಂದು ವಿಶೇಷವಾದಂತಹ ಕಾರ್ಯಕ್ರಮವನ್ನು ರೂಪಿಸಿ, ಇದು ಕೇವಲ ಕರ್ನಾಟಕದಲ್ಲಿ ಮಾತ್ರವಲ್ಲ, ವಿಶ್ವಾದ್ಯಂತ ಆಗಬೇಕು ಎಂಬತಕ್ಕಂತಹ ಹಿನ್ನೆಲೆಯಲ್ಲಿ ಕಾರ್ಯಕ್ರಮವನ್ನು ರೂಪಿಸಿದ್ದಾರೆ. ಅಂತಹ ಒಂದು ಕಾರ್ಯಕ್ರಮ ಇಂದು ಹಾಸನದ ಈ ಪ್ರಾಂಗಣದಲ್ಲಿ ನಡೆಯುವಂಥದ್ದಿದೆ. ಶಂಕರ ಮಠದಲ್ಲಿ ನಡೆಯುವಂತಹ ಈ ಕಾರ್ಯಕ್ರಮದ ಆರಂಭವನ್ನು ಶ್ರೀಮಠದ ಸೂಚನೆಯಂತೆಯೇ ವೇದಘೋಷದೊಂದಿಗೆ ಆರಂಭ ಮಾಡ್ತಾ ಇದ್ದೇವೆ. ವೇದಘೋಷ ಚಿರಂಜೀವಿ ತೇಜಸ್ ಶಾಸ್ತ್ರಿ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗಣಾನಾನ್ ತ್ವಾ ಗಣಪತಿಂ ಹವಾಮಹೇ ಕವಿಂ ಕವೀನಾಮುಪಮಶ್ರವಸ್ತಮಂ. ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪದ ಆನಃ ಶೃಣ್ವನ್ನೋತಿಭಿः ಸೇದಸಾದನಂ. ಭದ್ರಂ ಕರ್ಣೇಭಿಃ ಶೃಣುಯಾಮ ದೇವಾ ಭದ್ರಂ ಪಶ್ಯೇಮಾಕ್ಷಭಿರ್ಯಜತ್ರಾಃ. ಸ್ಥಿರೈರಂಗೈಸ್ತುಷ್ಟವಾಂಸಸ್ತನಾಭಿರವ್ಯಶೇಮ ದೇವಹಿतं ಯದಾಯುಃ. ಸಂಸಮಿದ್ಯುವಸೇ ವೃಷನ್ನಗ್ನೇ ವಿಶ್ವಾನ್ಯರ್ಯ ಇಳಸ್ಪದೇ ಸಮಿಧ್ಯಸೇ ಸ ವಸೋನ್ಯಾಭರ. ಸಂಗಚ್ಛಧ್ವಂ ಸಂವದಧ್ವಂ ಸಂವಮನಾಂಸಿ ಜಾನತಾಂ. ದೇವಾಭಾಗಂ ಯಥಾ ಪೂರ್ವೇ ಸಂಜಾನಾನಾ ಉಪಾಸತೆ. ಸಮಾನೋ ಮಂತ್ರಃ ಸಮಿತಿಃ ಸಮಾನಿ ಸಮಾನಂ ಮನಃ ಸಹ ಚಿತ್ತಮೇಷಾಂ. ಸಮಾನಂ ಮಂತ್ರಮಭಿಮಂತ್ರ ಏವ ಸಮಾನೇನ ವೋ ಹವಿಷಾ ಜುಹೋಮಿ. ಸಮಾನೀವ ಆಕೋತಿಃ ಸಮಾನಾ ಹೃದಯಾನಿ ವಃ. ಸಮಾನಮಸ್ತು ವೋ ಮನೋ ಯಥಾ ವಸ್ಸು ಸಹಾಸತಿ. ಹರಿ ಓಂ. ಜಗದ್ಗುರುಗಳ ಒಂದು ವಿಶೇಷವಾದಂತಹ ಆದೇಶದ ಹಿನ್ನೆಲೆಯಲ್ಲಿ, ಅವರದೇ ಆದಂತಹ ಒಂದು ಪರಿಕಲ್ಪನೆಯಲ್ಲಿ 10 ರಿಂದ 16 ವರ್ಷದ ಒಳಗಿನ ವಿದ್ಯಾರ್ಥಿಗಳಿಗೋಸ್ಕರವಾಗಿ ಒಂದು ಸಂಸ್ಕಾರ ಸುಧಾ ಎಂಬತಕ್ಕಂತಹ ವಿಶೇಷವಾದಂತಹ ಒಂದು ಬೇಸಿಗೆಯ ಶಿಬಿರ ಈ ವರ್ಷದಿಂದ ಆರಂಭವಾಗಿದೆ. ಆ ಚೊಚ್ಚಲ ಶಿಬಿರ ಹಾಸನದಲ್ಲೂ ಕೂಡ ನಡೆಯಿತು. ಅದರಲ್ಲಿ ಸುಮಾರು ಒಂದು 21 ಜನ ವಿದ್ಯಾರ್ಥಿಗಳು ಭಾಗವಹಿಸಿ ನಿತ್ಯ ಪೂಜೆಯ ಒಂದು ಕಲಿಕೆಯನ್ನು, ಅದರಲ್ಲಿ ವಿಶೇಷವಾಗಿ ಗಣಪತಿ ಪೂಜೆಯೊಂದನ್ನು ಮಾಡುವಂತಹ ವಿಧಾನವನ್ನು ಕಲಿತು ಸ್ವಯಂ ಪ್ರೇರಣೆಯಿಂದ ಎಲ್ಲ ವಸ್ತುಗಳನ್ನು ತಾವೇ ಸಿದ್ಧಪಡಿಸಿಕೊಂಡು ಕಳೆದ ವಾರ ಪೂಜೆಯನ್ನು ಕೂಡ ಮಾಡಿದರು. ಆ ಶಿಬಿರದಲ್ಲಿ ಭಾಗವಹಿಸಿದಂತಹ ಓರ್ವ ವಿದ್ಯಾರ್ಥಿನಿ ಕುಮಾರಿ ಅಭಿಜ್ಞಾ ಜೈಷ್ಣವಿ ನಮ್ಮ ಜೊತೆಯಲ್ಲಿದ್ದಾಳೆ ಇವತ್ತು. ಅವಳ ಹೆಸರನ್ನು, ಈ ವಿಚಾರವನ್ನು ಹೇಳಿ ಯಾಕೆ ಹೇಳ್ತಾ ಇದ್ದೇನೆ ಅಂತಂದರೆ, ನಾವು ಒಂದು ಮಾತಿನಲ್ಲಿ ಎಲ್ಲ ಕಲಾವಿದರಿಗೂ ಕೂಡ ಶೃಂಗೇರಿ ಶಂಕರ ಮಠದ ವತಿಯಿಂದ ಸ್ವಾಗತವನ್ನು ಬಯಸ್ತಾ ಅವರೆಲ್ಲರ ಪರಿಚಯವನ್ನು ಮಾಡಿಕೊಡುವುದಕ್ಕೆ ಅವಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದೇವೆ. ಕಾರಣ ಆ ಒಂದು ಶಿಬಿರದಲ್ಲಿ ಬಹಳ ಆಸಕ್ತಿಯಿಂದ ತೊಡಗಿಸಿಕೊಂಡಂತಹ ಒಂದು ಬಾಲ ಪ್ರತಿಭೆ, ಮತ್ತೊಂದು ಪ್ರತಿಭೆಯ ಪರಿಚಯವನ್ನು ಇಲ್ಲಿ ಮಾಡಿಕೊಳ್ಳೋಣ. ಕುಮಾರಿ ಜೈಷ್ಣವಿ ಈಗ ಎಲ್ಲರನ್ನ ಪರಿಚಯ ಮಾಡಿಕೊಳ್ಳಲಿದ್ದಾರೆ. ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ಶೃಂಗೇರಿಯ ಸಂಗೀತ ಶಾರದಾ ವಿಭಾಗದವರು ಇಂದು ಹಾಸನದ ಶಂಕರ ಮಠದಲ್ಲಿ ಶಾಂಕರ ಸ್ತೋತ್ರ ಸಮರ್ಪಣೆ ಮಾಡುವುದಕ್ಕೆ 5 ಕಲಾವಿದರನ್ನು ಜೊತೆ ಮಾಡಿ ಕಳಿಸಿಕೊಟ್ಟಿದ್ದಾರೆ.
ಅವರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ ಬನ್ನಿ ಕಲಾವಿದರನ್ನು ಪರಿಚಯ ಮಾಡಿಕೊಳ್ಳೋಣ. ಗಾಯನ ಮಾಡಲಿರುವ ಮೂರೂ ಕಲಾವಿದರು ಹಾಸನದವರಿಗೆ ಪರಿಚಿತರೇ. ಶ್ರೀಮತಿ ಸೌಮ್ಯಶ್ರೀ ಶ್ರೀಕಂಠ ಹಾಸನದ ಚಿಕ್ಕಮಗಳೂರು ಕಾಫಿ ವರ್ಕ್ಸ್ನ ಲಲಿತಾ ಆತ್ಮಾರಾಮ್ ಅವರ ಪುತ್ರಿ. ಶ್ರೀ ಶ್ರೀಕಂಠರವರೊಡನೆ ವಿವಾಹದ ನಂತರ ತಿಪಟೂರು ನಿವಾಸಿ. ಹಾಸನದ ವಿದುಷಿ ಅಂಬಳೆ ರಾಜೇಶ್ವರಿ ಅವರಲ್ಲಿ ಭರತ ನೃತ್ಯಾಭ್ಯಾಸ, ವಿದ್ವತ್ನಲ್ಲಿ ಪ್ರಥಮ ರ್ಯಾಂಕ್. ಹಾಸನದ ವಿದ್ವಾನ್ BNS ಮುರಳಿ ಮತ್ತು ಮೈಸೂರಿನ ವಿದುಷಿ ಸುಕನ್ಯಾ ಪ್ರಭಾಕರ್ ಅವರಲ್ಲಿ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಶಿಕ್ಷಣ, ಸಂಗೀತದಲ್ಲಿ ವಿದ್ವತ್. ಶ್ರೀಮತಿ ರುಕ್ಮಿಣಿ ನಾಗೇಂದ್ರರವರಲ್ಲಿ ಗಮಕಾಭ್ಯಾಸ, ಗಾಯನ ಹಾಗೂ ವ್ಯಾಖ್ಯಾನ ಎರಡರಲ್ಲೂ ಪ್ರಾವೀಣ್ಯತೆ. ತಿಪಟೂರಿನಲ್ಲಿ ಶ್ರೀಕಲಾ ಶಾಲೆಯನ್ನು ಆರಂಭಿಸಿ ನೃತ್ಯ ಶಿಕ್ಷಣವನ್ನು ನೀಡುತ್ತಿದ್ದಾರೆ. 8 ವರ್ಷಗಳಲ್ಲಿ ಓರ್ವ ವಿದ್ಯಾರ್ಥಿನಿ ರಂಗಪ್ರವೇಶವನ್ನು ಕೂಡ ಮಾಡಿ ಗುರುಗೌರವ ಸಲ್ಲಿಸಿದ್ದಾರೆ. ಇಷ್ಟಿದ್ದರೂ ಬೆಂಗಳೂರಿನ ಉಪಾಧ್ಯ ನೃತ್ಯ ಶಾಲೆಯವರಿಂದ ಅಂತರ್ಜಾಲದ ಮೂಲಕ ಇಂದಿಗೂ ಹೆಚ್ಚಿನ ಅಧ್ಯಯನದ ದೃಷ್ಟಿಯಿಂದ ನೃತ್ಯ ಶಿಕ್ಷಣ ಮುಂದುವರೆಸಿದ್ದಾರೆ. ಇವರಿಗೆ ಪ್ರೀತಿಯ ಸ್ವಾಗತ. ಶ್ರೀಮತಿ ರಾಧಾ ಕೃಷ್ಣ ಸ್ವರೂಪ್ ಇವರು ಶ್ರೀಮತಿ ಲಲಿತಾ ಶ್ರೀ ಆತ್ಮಾರಾಮ್ ಅವರ ಸೊಸೆ. ಮಲೆನಾಡು ಇಂಜಿನಿಯರಿಂಗ್ ಕಾಲೇಜಿನ ಉಪನ್ಯಾಸಕ ಕೃಷ್ಣ ಸ್ವರೂಪ್ ಅವರ ಪತ್ನಿ. ಇವರು ಶೃಂಗೇರಿಯ ವಿದ್ವಾನ್ ಸುಬ್ರಹ್ಮಣ್ಯ ಭಟ್ ಅವರಲ್ಲಿ ಸಂಗೀತ ಶಿಕ್ಷಣವನ್ನು ಆರಂಭಿಸಿ ಮೈಸೂರಿನ ಖ್ಯಾತ ವಿದುಷಿ RN ಶ್ರೀಲತಾ ಅವರಲ್ಲಿ ಮುಂದುವರೆಸಿದವರು. ಸಂಗೀತ ಕಲಿಕೆಯ ಆಸಕ್ತಿ ಮತ್ತು ಪರಿಶ್ರಮಕ್ಕೆ ಮೈಸೂರು ವಿಶ್ವವಿದ್ಯಾನಿಲಯದಿಂದ ಸಂಗೀತದ ಪದವಿಯಲ್ಲಿ 3 ಚಿನ್ನದ ಪದಕಗಳು ಮತ್ತು ಸ್ನಾತಕೋತ್ತರ ಪದವಿಯಲ್ಲೂ ಚಿನ್ನದ ಪದಕ ಪಡೆದಿರುವ ಹೆಗ್ಗಳಿಕೆ ಇವರದ್ದು. ಖ್ಯಾತ ಗಮಕ ವಿದುಷಿ ಗಂಗಮ್ಮ ಕೇಶವ ಮೂರ್ತಿಯವರಲ್ಲಿ ಗಮಕ ಶಿಕ್ಷಣ ಪಡೆದು ಉತ್ತಮ ಗಮಕಿಯಾಗಿ ಹೆಸರು ಮಾಡುತ್ತಿದ್ದಾರೆ. ತಮ್ಮ ತವರು ನೆಲ ಕೊಮಾರನಹಳ್ಳಿಯಲ್ಲಿ ಸುನಾದ ಸಂಗೀತ ಶಾಲೆ ಸ್ಥಾಪಿಸಿ ಹಲವು ಮಕ್ಕಳಿಗೆ ವಿದ್ಯಾಪ್ರದಾನ ಮಾಡಿದ್ದಾರೆ. ಪ್ರಸ್ತುತ ಹಾಸನದಲ್ಲೂ ಸಹ ಇದೇ ಹೆಸರಿನ ಸುನಾದ ಸಂಗೀತ ಶಾಲೆ ಆರಂಭಿಸಿ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಮತ್ತು ಗಮಕ ಶಿಕ್ಷಣ ಎರಡನ್ನೂ ನೀಡುತ್ತಿದ್ದಾರೆ. ಇವರಿಗೂ ಆತ್ಮೀಯ ಸ್ವಾಗತ. ಶ್ರೀಮತಿ ಮಹಿಮಾ ಶ್ರೀವತ್ಸ ಇವರಿಗೆ ಬಾಲ್ಯದಿಂದಲೂ ಸಂಗೀತದಲ್ಲಿ ಆಸಕ್ತಿ. ಇವರ ಅಜ್ಜಿ ಹಿರಿಯ ಗಮಕಿ ಶ್ರೀಮತಿ GR ಲಲಿತಮ್ಮ ಹಾಸನ ಜಿಲ್ಲೆಯವರು. ಅವರಿಂದಲೇ ಗಮಕ, ದೇವರ ನಾಮ, ಸಂಪ್ರದಾಯದ ಹಾಡುಗಳನ್ನು ಆಲಿಸುತ್ತಾ ಕಲಿಯುತ್ತಾ ಬೆಳೆದವರು. ಅಜ್ಜಿಯೇ ಮೊದಲ ಗುರು. ಶಾಲಾ ಕಾಲೇಜು ದಿನಗಳಲ್ಲಿ ಜನಪದ ಗೀತೆ, ರಂಗಗೀತೆ, ಸುಗಮ ಸಂಗೀತ, ಭಾವಗೀತೆ, ಭಕ್ತಿಗೀತೆ ಸ್ಪರ್ಧೆಗಳಲ್ಲಿ ಪಾಲ್ಗೊಂಡು ಭಾಗವಹಿಸಿದ ಕಡೆಗಳಲ್ಲಿ ಎಲ್ಲ ಕಡೆಯೂ ಬಹುಮಾನಗಳನ್ನು ಪಡೆದವರು. ಕರ್ನಾಟಕ ಶಾಸ್ತ್ರೀಯ ಸಂಗೀತವನ್ನು ಮೈಸೂರಿನ ವಿದುಷಿ ಡಾಕ್ಟರ್ ಸುಕನ್ಯಾ ಪ್ರಭಾಕರ್ ಅವರಲ್ಲಿ ಗಮಕ ಶಿಕ್ಷಣವನ್ನು ಮತ್ತೂರಿನ ವಿಶಿಷ್ಟ ಚಾಪಿನ ಗಮಕಿ ವೇದ ಬ್ರಹ್ಮಶ್ರೀ ಸನತ್ಕುಮಾರ ಸೋಮಯಾಜಿ ಅವರಲ್ಲಿ ಅಭ್ಯಾಸ ಮಾಡುತ್ತಿದ್ದಾರೆ. ಮೈಸೂರಿನ ಲಲಿತಾ ಕಲಾ ಕಾಲೇಜಿನಲ್ಲಿ ವಿದ್ಯಾಭ್ಯಾಸ ಮಾಡಿ ಕರ್ನಾಟಕ ಸಂಗೀತದ MA ಪರೀಕ್ಷೆಯನ್ನು ಉತ್ತಮ ದರ್ಜೆಯಲ್ಲಿ ಪೂರ್ಣಗೊಳಿಸಿದ್ದಾರೆ. ಗಮಕ ಕಲಾ ನೈಪುಣ್ಯಕ್ಕಾಗಿ ಯುವ ಕಲಾ ಮೇರು, ಗಂಗಮ್ಮ ಕೇಶವ ಮೂರ್ತಿ ದತ್ತಿನಿಧಿ ಪ್ರಶಸ್ತಿಗಳನ್ನು ಪಡೆದಿದ್ದಾರೆ. ಚಂದನ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿದ್ದ ಗಮಕ ಸೌರಭ ಕಾರ್ಯಕ್ರಮದಲ್ಲಿ ಹಲವು ವ್ಯಾಖ್ಯಾನಕಾರರಿಗೆ ಗಮಕ ವಾಚನ ಮಾಡಿರುತ್ತಾರೆ. ಪ್ರಸ್ತುತ ಆಫ್ಲೈನ್ ಮತ್ತು ಆನ್ಲೈನ್ ಎರಡರಲ್ಲೂ ಸಂಗೀತ ಶಿಕ್ಷಣ ನೀಡುತ್ತಿದ್ದಾರೆ. ಇವರ ಪತಿ ಶ್ರೀವತ್ಸ ಬೆಂಗಳೂರಿನಲ್ಲಿ ವಕೀಲರು. ಇವರಿಗೆ ಪ್ರೀತಿಯ ಸ್ವಾಗತ. ಪ್ರಚೇತ್ ರಾಮ್ ಕಜೆ ಇಂದು ಪಿಟೀಲು ವಾದನದಲ್ಲಿ ಸಹಕಾರ ನೀಡ್ತಾ ಇರೋರು ಪ್ರಚೇತ್ ರಾಮ್ ಕಜೆ. ಇವರು ಮಂಗಳೂರಿನಿಂದ ಬಂದಿದ್ದಾರೆ. 9ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದಾರೆ. ವಿದುಷಿ ಧನಶ್ರೀ ಶಬರಾಯ್ ಮತ್ತು ವಿದ್ವಾನ್ ರಮಣ ಬಾಲಚಂದ್ರನ್ ಇವರಲ್ಲಿ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಲಿಯುತ್ತಿದ್ದಾರೆ. ಜೊತೆಗೆ ಉಸ್ತಾದ್ ರಫೀಕ್ ಖಾನ್ ಅವರಲ್ಲಿ ಹಿಂದೂಸ್ತಾನಿ ಸಂಗೀತವನ್ನು ಅಭ್ಯಾಸ ಮಾಡುತ್ತಿದ್ದಾರೆ. ಇವರನ್ನು ಪ್ರೀತಿಯಿಂದ ಬರಮಾಡಿಕೊಳ್ಳುತ್ತೇವೆ. ಭುವನ್ ರವಿಶಂಕರ್, ತುಮಕೂರು ವಿ ಭದ್ರಾಚಾರ್
ಈ ಹೆಸರು ಕಳೆದ ದಶಕಗಳಲ್ಲಿ ಬಹುಪ್ರಸಿದ್ಧವಾದದ್ದು. ಬಹುಖ್ಯಾತಿಯ ಮೃದಂಗ ಕಲಾವಿದರು. ಅಪ್ರತಿಮ ಗಾಯಕರಿಗೆ, ವಾದ್ಯ ಕಲಾವಿದರಿಗೆ ಪಕ್ಕವಾದ್ಯ ನುಡಿಸಿ ಖ್ಯಾತಿ ಗಳಿಸಿದವರು. ಅವರ ಪುತ್ರ ತುಮಕೂರು ಬಿ ರವಿಶಂಕರ್. ತಂದೆಯ ಗರಡಿಯಲ್ಲೇ ಪಳಗಿ ನಂತರ ತಂದೆಯ ಸೂಚನೆಯಂತೆ ಕಾರೈಕುಡಿ ಆರ್ ಮಣಿಯವರಲ್ಲಿ ವಿದ್ಯಾಭ್ಯಾಸ ಮಾಡಿ ಪ್ರಸ್ತುತ ತಮ್ಮದೇ ಛಾಪನ್ನು ಮೂಡಿಸಿರುವ ಪ್ರತಿಷ್ಠಿತ ಮೃದಂಗ ಕಲಾವಿದರಾಗಿದ್ದಾರೆ. ಈ ಕಲಾವಿದ ಕುಟುಂಬದ ಮತ್ತೊಂದು ಕುಡಿ ಇಂದು ವೇದಿಕೆಯಲ್ಲಿರುವ ಚಿರಂಜೀವಿ ಭುವನ್ ರವಿಶಂಕರ್. ಇವರೂ ಸಹ ತಮ್ಮ ತಂದೆಯಿಂದಲೇ ಮೃದಂಗ ವಾದನ ಶಿಕ್ಷಣವನ್ನು ಪಡೆದಿದ್ದಾರೆ, ಮುಂದುವರೆಸಿದ್ದಾರೆ. ಕರ್ನಾಟಕ ರಾಜ್ಯ ಡಾಕ್ಟರ್ ಗಂಗೂಭಾಯ್ ಹಾನಗಲ್ ಸಂಗೀತ ಮತ್ತು ಪ್ರದರ್ಶಕ ಕಲೆಗಳ ವಿಶ್ವವಿದ್ಯಾಲಯದಿಂದ ಸೀನಿಯರ್ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿದ್ದಾರೆ. ಸೀನಿಯರ್ನಲ್ಲಿ 3ನೇ ರ್ಯಾಂಕ್ ಪಡೆದಿದ್ದಾರೆ. ಇವರೂ ಸಹ ಆಕಾಶವಾಣಿ, ಗಾನಭಾರತಿ, ಗಣಪತಿ ಸಚ್ಚಿದಾನಂದ ಆಶ್ರಮ ಸೇರಿದಂತೆ ಹಲವೆಡೆ ನಡೆದ ಕಾರ್ಯಕ್ರಮಗಳಲ್ಲಿ ಪಕ್ಕವಾದ್ಯದಲ್ಲಿ ಸಹಕರಿಸಿದ್ದಾರೆ. ಇವರಿಗೂ ಸಹ ಹಾರ್ದಿಕ ಸ್ವಾಗತ ಬಯಸುತ್ತೇವೆ. ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ತಮಗೂ ಆತ್ಮೀಯ ಸ್ವಾಗತವನ್ನು ಕೋರುತ್ತೇವೆ. ಧನ್ಯವಾದಗಳು. ಕಲಾವಿದರ ಪರಿಚಯವನ್ನು ಮಾಡಿದಂತಹ ಕುಮಾರಿ ಅಭಿಜ್ಞಾ ಶ್ರೀ ಜೈಷ್ಣವಿ ಅವಳಿಗೂ ಕೂಡ ವಿಶೇಷವಾದಂತಹ ಪ್ರೀತಿಯ ಧನ್ಯವಾದಗಳನ್ನು ಈ ಮೂಲಕ ಅರ್ಪಿಸ್ತಾರೆ. ಆತ್ಮೀಯರೇ, ಜಗದ್ಗುರು ಶಂಕರಾಚಾರ್ಯ ಮಹಾಸಂಸ್ಥಾನದ ಶೃಂಗೇರಿ ಶಾರದಾ ಪೀಠ ಏನಿದೆ, ಆ ಪೀಠವನ್ನು ನಾವೆಲ್ಲರೂ ಕೂಡ ಧಾರ್ಮಿಕ ಭಾವನೆಯ ಒಂದು ಚಿಂತನೆಯಲ್ಲಿ ವಿಶೇಷವಾದ ಆಸ್ಥೆಯಿಂದ ನಮ್ಮ ಶ್ರದ್ಧಾಭಕ್ತಿ ಸುಮನವನ್ನು ಅರ್ಪಿಸುವುದಕ್ಕೆ ಮುಡಿಪಾಗಿ ಇಟ್ಟುಕೊಂಡಿದ್ದೇವೆ. ಅದರ ಜೊತೆಯಲ್ಲಿ ಆಚಾರ್ಯ ಶಂಕರರು ಏನು ಸ್ತೋತ್ರ ರತ್ನಗಳನ್ನು ಇತ್ಯಾದಿಗಳನ್ನು ಎಲ್ಲವನ್ನು ಕೂಡ ರಚನೆ ಮಾಡಿಕೊಟ್ಟಿದ್ದಾರೆ, ಅವೆಲ್ಲವೂ ಕೂಡ ಕೇವಲ ನಮಗೆ ಸ್ತುತಿಪಾಠಕವಾಗಿ ಮಾತ್ರ ಇರ್ತಕ್ಕಂಥದ್ದಲ್ಲ. ಅದರಲ್ಲಿ ಎಲ್ಲರ ಕಡೆಯಲ್ಲಿಯೂ ಕೂಡ ಒಂದು ತತ್ವಚಿಂತನೆ ಅಡಗಿರ್ತಕ್ಕಂಥದ್ದು ಎಂಬುದನ್ನು ಎಲ್ಲರಿಗೂ ಬಿತ್ತರಿಸಿ ತಿಳಿಸಬೇಕು ಎಂಬತಕ್ಕಂತಹ ಮುಖ್ಯ ಉದ್ದೇಶದಿಂದ ಇಟ್ಕೊಂಡು ಅವರೆಲ್ಲರೂ ಕೂಡ ಮಾಡಿರ್ತಕ್ಕಂತಹ ಸ್ತೋತ್ರಗಳೆಲ್ಲವೂ ಕೂಡ ಛಂದೋಬದ್ಧ ರಚನೆಗಳೇ ಆಗಿರತಕ್ಕಂತಹ ಕಾರಣದಲ್ಲಿ ಎಲ್ಲವೂ ಕೂಡ ಲಲಿತವಾಗಿ ಸಂಗೀತಕ್ಕೆ, ತಾಳಕ್ಕೆ ಎರಡಕ್ಕೂ ಕೂಡ ಹೊಂದಿಕೊಳ್ತಕ್ಕಂತಹ ರೀತಿಯಲ್ಲಿ ಇರತಕ್ಕಂಥದ್ರಿಂದ ವಿಶೇಷವಾದಂತಹ ರಾಗ ಸಂಯೋಜನೆಗಳೊಂದಿಗೆ ಜಗತ್ತಿನಾದ್ಯಂತ ಇದು ಹೆಚ್ಚು ಪ್ರಚಲಿತವಾಗಬೇಕು ಎಂಬತಕ್ಕಂತಹ ಮುಖ್ಯ ಉದ್ದೇಶವನ್ನು ಇಟ್ಟುಕೊಂಡಂತಹ ಜಗದ್ಗುರುಗಳು ಮಹಾಸನ್ನಿಧಾನಗಳವರ ಒಂದು ಪ್ರೇರಣೆಯಂತೆ ಜಗದ್ಗುರು ಶ್ರೀ ವಿಧುಶೇಖರ ಭಾರತಿ ಸನ್ನಿಧಾನಗಳವರು ವಿಶೇಷವಾದಂತಹ ಚಿಂತನೆಯನ್ನು ಹೊಂದಿ ಸಂಗೀತ ಶಾರದಾ ಎಂಬತಕ್ಕಂತಹ ಒಂದು ವಿಭಾಗವನ್ನು 2 ವರ್ಷಗಳ ಹಿಂದೆ ತೆರೆದರು. ಆ ಮೂಲಕವಾಗಿ ಹಲವಾರು ಅದ್ವೈತ ಸಿದ್ಧಾಂತದ, ಅದ್ವೈತ ತತ್ವದ ವಿಚಾರಗಳನ್ನು ತಿಳಿಸುವಂತಹ ರಚನೆಗಳು ಏನಿದೆ, ಆ ರಚನೆಗಳನ್ನು ಹಾಡ್ತಾ ಅದು ಪ್ರಚಾರಕ್ಕೆ ಬಂದಂತಹದ್ದುಂಟು. ಈ ವರ್ಷದಿಂದ ಒಂದು ಹೊಸ ಚಿಂತನೆಯನ್ನು ಇಟ್ಕೊಂಡು ವಿದ್ವಾನ್ ಪರಮಶಿವನ್ ಅವರಲ್ಲಿ ವಿನಂತಿಯನ್ನು ಮಾಡಿ ಅವರಿಗೆ ಆದೇಶವನ್ನು ಕೊಟ್ಟು, ಜೊತೆಗೆ ಕಾರ್ತಿಕ್ ದಾತಾರ್, ಉಷಾ ದಾತಾರ್ ಅವರ ಪುತ್ರ ಏನಿದ್ದಾರೆ, ಅವರ ಮುಖ್ಯವಾದಂತಹ ಒಂದು ಪರಿಕಲ್ಪನೆಯಲ್ಲಿ ಪ್ರತಿ ವರ್ಷ ಶಂಕರ ಜಯಂತಿಯ ಸಂದರ್ಭದಲ್ಲಿ ಸಂಗೀತಜ್ಞರು ಯಾರಿದ್ದಾರೆ, ಆ ಸಂಗೀತಜ್ಞರೆಲ್ಲರೂ ಕೂಡ ಸೇರಿಕೊಂಡು ನಾವೆಲ್ಲರೂ ಕೂಡ ಸ್ತೋತ್ರವನ್ನು ಪಾಠನ ಮಾಡ್ತಾ ಇರ್ತೇವೆ. ಆದರೆ ವಿಶೇಷವಾಗಿ ಸಂಗೀತಜ್ಞರು ಯಾರಿದ್ದಾರೆ, ಆ ಸಂಗೀತ ಕಲಾವಿದರು ಅದನ್ನು ವಿಶೇಷವಾದಂತಹ ಸ್ವರಚಿಂತನೆಯೊಂದಿಗೆ ಅಭ್ಯಾಸವನ್ನು ಮಾಡಿಕೊಂಡು ಸಮೂಹ ಗಾಯನದ ಮೂಲಕವಾಗಿ ಶಂಕರ ಜಯಂತಿಯ ಸಂದರ್ಭದಲ್ಲಿ ಶಂಕರಾಚಾರ್ಯರಿಗೆ ಅದನ್ನು ಸಮರ್ಪಣೆ ಮಾಡಬೇಕು ಎಂಬತಕ್ಕಂತಹ ಮೂಲ ಉದ್ದೇಶವನ್ನು ಇಟ್ಟುಕೊಂಡು ಈ ವರ್ಷ ಏಪ್ರಿಲ್ 17ನೇ ತಾರೀಕು ಮೊಟ್ಟ ಮೊದಲ ಬಾರಿಗೆ ಅದನ್ನು ಲೋಕಾರ್ಪಣೆಯನ್ನು ಮಾಡುವಂತಹ ಕಾರ್ಯವನ್ನು ಶೃಂಗೇರಿ ಶಂಕರ ಮಠದಲ್ಲಿ ಆಗಿರತಕ್ಕಂಥದ್ದು. ಈ ವರ್ಷ 5 ಸ್ತೋತ್ರಗಳನ್ನು ಮುಖ್ಯವಾಗಿ ಕೊಟ್ಟು ಆ 5 ಸ್ತೋತ್ರಗಳಿಗೆ ರಾಗ ಸಂಯೋಜನೆಯನ್ನು ಕೂಡ ಮಾಡಿದ್ದಾರೆ. ನಾವು ಹಿಂದೆ ಜಿ ಬಿ ಅಯ್ಯರ್ ಚಲನಚಿತ್ರ ಬಂದಂಥ ಸಂದರ್ಭದಲ್ಲಿ ಬಾಲಮುರಳಿಯವರು ಅದಕ್ಕೆ ಸಂಗೀತ ನಿರ್ದೇಶನವನ್ನು ಮಾಡಿದರು. ಆಗ ಬಾಲಮುರಳಿಯವರು ಒಂದು ಮಾತನ್ನು ಹೇಳಿದರು, ನಾವು ಈ ಚಿತ್ರಕ್ಕೆ ಸಂಗೀತವನ್ನು ನಿರ್ದೇಶನ ಮಾಡುವಂತಹ ಸಂದರ್ಭದಲ್ಲಿ ಶಂಕರಾಚಾರ್ಯರ ಕಾಲದಲ್ಲಿ ಯಾವ ಸಂಗೀತದ ಪ್ರಕಾರಗಳು ಪ್ರಚಲಿತದಲ್ಲಿ ಇತ್ತು ಎಂಬತಕ್ಕಂತಹ ರಾಗ ಸಂಯೋಜನೆಯನ್ನು ಇಟ್ಕೊಂಡು ಆ ಛಾಯೆಯನ್ನು ಮಧ್ಯದಲ್ಲಿ ಬಳಸ್ತಾ ಹೋಗಿದ್ದೇವೆ ಇಡೀ ಚಿತ್ರದಲ್ಲಿ, ನೀವು ಅದನ್ನು ಗಮನಿಸಿ ಅಂತ ಹೇಳಿ ಅದರ ಪರಿಕಲ್ಪನೆಗಳನ್ನು ಕೂಡ ನಮಗೆ ಕೊಟ್ಟಿದ್ದರು. ಆವಾಗ ಅದೇ ರೀತಿಯ ಹಿನ್ನೆಲೆ ಈಗಲೂ ಕೂಡ ಕೆಲವೊಂದು ವಿಶೇಷವಾದಂತಹ ಸಂಗತಿಗಳನ್ನು ಜೊತೆಯಲ್ಲಿ ಇಟ್ಟು ಅದನ್ನು ಮಾಡಿದ್ದೇವೆ ಅಂತಕ್ಕಂಥ ಮಾತನ್ನು ಶ್ರೀಯುತ ಪರಮೇಶ್ವರನ್ ಅವರು ಕೂಡ ಮಾತುಗಳನ್ನು ಹೇಳಿದ್ದಾರೆ. ಆ ಹಿನ್ನೆಲೆಯಲ್ಲಿ 5 ಸ್ತೋತ್ರಗಳು ಬಾಗ್ತದೆ. ನಮಗನ್ಸುತ್ತೆ ನಾವು ಯಾಕೆ ಈ ಸ್ತೋತ್ರಗಳನ್ನು ಮತ್ತೆ ಹೇಳ್ತಾ ಇರ್ತೇವೆ, ಹೇಳಿದ್ದೇ ಸ್ತೋತ್ರಗಳನ್ನು ಹೇಳ್ತಾ ಇರ್ತೇವೆ ಅಂತ ಹೇಳಿ. ಭಗವದ್ಗೀತೆಯಲ್ಲಿ ಕೃಷ್ಣ ನಮಗೆ ಒಂದು ಮಾತನ್ನು ಹೇಳಿದ್ದಾನೆ,
2 ಪದಗಳನ್ನು ಬಳಸ್ತಾನೆ. ಒಂದು ತುಷ್ಯಂತಿ, ಒಂದು ರಮಂತಿ ಅಂತ ಪದವನ್ನು ಬಳಸ್ತಾನೆ. ತುಷ್ಯಂತಿಚ ರಮಂತಿಚ ಅಂತ ಶ್ಲೋಕ ಕೊನೆಯಾಗುತ್ತೆ. ಏನು ತುಷ್ಯಂತಿ ಅಂತಂದರೆ ಸಂತೋಷ ಪಡುತ್ತಾರೆ, ರಮಂತಿ ಅಂದರೆ ಆನಂದಿಸುತ್ತಾರೆ ಅಂತ ಅರ್ಥ. ಹಾಗೆ ಒಳಗಡೆಯಲ್ಲಿಯೇ ಸಂತೋಷವನ್ನು ಪಡ್ಕೊಳ್ತಕ್ಕಂಥದ್ದು ಯಾರು ಅಂತಂದರೆ ಮದ್ಭಕ್ತಾಹ ಮದ್ಗತ ಪ್ರಾಣಾಹ ಮಚ್ಚಿತ್ತಾಹ, ನನ್ನ ಮನಸ್ಸಿನಲ್ಲಿ ಇರ್ತಕ್ಕಂಥವರು, ನನ್ನನ್ನು ಮನಸ್ಸಿನಲ್ಲಿ ಇಟ್ಕೊಂಡಿರ್ತಕ್ಕಂಥವರು, ನನ್ನಲ್ಲಿಯೇ ಆಸ್ತಿಯನ್ನು ಇಟ್ಕೊಂಡಿರ್ತಕ್ಕಂಥವ್ರು ಏನಪ್ಪ ಮಾಡ್ತಾ ಅಂತಂದರೆ ಪರಸ್ಪರಂ ಬೋಧೆಯಂತಹ ತಮಗೆ ತಾವೇ ಹೇಳ್ಕೊಳ್ತಾ ಇರ್ತಾರಂತೆ. ಹೇಳಿಕೊಂಡು ಅದನ್ನು ಆನಂದವನ್ನು ಅನುಭವಿಸ್ತಾ ಇರ್ತಾರಂತೆ. ಆ ಹಿನ್ನೆಲೆಯಲ್ಲಿ ಆ ಸ್ತೋತ್ರ ರತ್ನಗಳನ್ನು ನಾವು ಮತ್ತೆ ಮತ್ತೆ ಅನುಷ್ಠಾನ ಮಾಡ್ತಕ್ಕಂಥದ್ದು ಬಹಳ ಮುಖ್ಯವಾಗಿ ಇರ್ತಕ್ಕಂಥದ್ದು. ಪರಂಪರೆಯನ್ನು ಗಮನಿಸ್ಕೊಳ್ತಾ ಹೋದರೆ ಬಹಳ ಹಿಂದೆ ಇದ್ದಂತಹ ವೇದದ ಸಾರಗಳೇನಿತ್ತು ಅದು ನಮಗೆ ಪೂರ್ಣ ಅರ್ಥವಾಗುವುದಿಲ್ಲ ಅಂತ ಹೇಳಿ ಉಪನಿಷತ್ತುಗಳಾಗಿ ವಿಂಗಡಿಸಿಕೊಟ್ರು. ಅದು ಆಗದೇ ಇದ್ದಂಥ ಸಂದರ್ಭದಲ್ಲಿ ಪುರಾಣಗಳು ಬಂತು, ಅದಾದ ನಂತರ ಸ್ತೋತ್ರಗಳು ಬಂತು. ಇತ್ತೀಚೆಗೆ ನಾವು ಹಾಡುಗಳ ರೂಪದಲ್ಲಿ ಅದನ್ನು ಮಾಡ್ಕೊಂಡಿದ್ದೇವೆ. ಇದೇ ಅದ್ವೈತದ ಒಂದು ಪರಿಕಲ್ಪನೆಯ ಹಾಡುಗಳನ್ನು ಮೈಸೂರಿನ ಶಿವರಾಮಯ್ಯನವರು ಬಹಳ ಅದ್ಭುತವಾಗಿ ನಮಗೆ ರಚನೆಗಳ ಮೂಲಕವಾಗಿ ಕೊಟ್ಟಿದ್ದಾರೆ. ಅದೆಲ್ಲವನ್ನು ಕೇಳಿ ಆಸ್ವಾದಿಸ್ತಾ ಇರ್ತೇವೆ. ಎಲ್ಲರಲ್ಲಿಯೂ ಕೂಡ ಇರ್ತಕ್ಕಂಥದ್ದು ಒಂದೇ ಸಾರವೇ ಇರ್ತಕ್ಕಂಥದ್ದು. ಆಚಾರ್ಯರ ಸ್ತೋತ್ರಗಳಲ್ಲಿ ಗಮನಿಸುವಂತಹ ಒಂದು ಶ್ಲೋಕವನ್ನು ಗಮನಿಸಿದರೆ ಆತ್ಮ ತ್ವಂ ಗಿರಿಜ ಮದಿಹಿ ಸಹಚರ ಪ್ರಾಣಾಹ ಶರೀರಂ ಗೃಹಂ ಪೂಜಾತೆ ವಿಷಯೋಪಭೋಗರಚನ ನಿದ್ರಾ ಸಮಾಧಿಸ್ಥಿತಿ ಸಂಚಾರ ಪದಯೋ ಪ್ರದಕ್ಷಿಣ ವಿಧಿ ಸ್ತೋತ್ರಾಣಿ ಸರ್ವಾಗಿರೌ ಏತದ್ ಕರ್ಮ ತತ್ತದ ಕೆಲಂ ಶಂಭೋ ತವಾರಾಧನಂ ಅಂಥೇಳಿ ಮಾನಸ ಸ್ತೋತ್ರವನ್ನು ಪ್ರಾರ್ಥನೆಯನ್ನು ಮಾಡ್ತಾರೆ. ನಾವು ನಡೆಯುವಂತಹ ನಡೆಗೆ ನಿನಗೆ ಪ್ರದಕ್ಷಿಣೆ, ನಾವು ಆಡುವ ಮಾತುಗಳು ನಿನಗೆ ಮಂತ್ರಗಳು ಅಂತ ಹೇಳಿ. ಆ ಆಡುವ ಮಾತುಗಳು ನಮಗೆ ಮಂತ್ರಗಳು ಅಂತ ಹೇಳುವಾಗ ನಾವು ಆಡುವ ಮಾತು ಶುದ್ಧವಾಗಿರಬೇಕು ಎಂಬತಕ್ಕಂತಹ ಸೂಚನೆಯನ್ನು ಆಚಾರ್ಯರು ಹಿಂಬದಿಯಿಂದ ನಮಗೆ ಕೊಡ್ತಕ್ಕಂಥದ್ದು. ಅದನ್ನು ನಾವು ಗಮನದಲ್ಲಿ ಇಟ್ಕೊಂಡ್ರೆ ನಮ್ಮ ಮಾತುಗಳು ಕೂಡ ಯಾವಾಗಲೂ ಕೂಡ ಇನ್ನೊಬ್ಬರನ್ನು ನಿಂದಿಸಿದಂತಹ ರೀತಿಯಲ್ಲಿ ಪರಿಶುದ್ಧವಾಗಿ ನಮ್ಮ ಜೊತೆಯಲ್ಲಿ ಇರುತ್ತೆ. ಅಲ್ಲಿ ಶರೀರಂ ಗೃಹಂ ಅಂತ ಹೇಳಿದಂತಹ ಮಾತನ್ನೇ ನಾವು ಪೂಜೆಯನ್ನು ಮಾಡುವಾಗ ಹೇಳ್ಕೊತೇವೆ. ದೇಹೋ ದೇವಾಲಯ ಪ್ರೋಕ್ತಃ ಜೀವೋ ದೇವ ಸನಾತನಃ ಹೇಳ್ಕೊತೇವೆ. ಅದನ್ನೇ ಎನ್ನ ಕಾಲೇ ಕಂಬ ದೇಹವೇ ದೇಗುಲ ವಚನದಲ್ಲಿಯೂ ಕೂಡ ಕೊಟ್ಟರು. ಹಾಗೆ ನಾಮಸ್ಮರಣ ಧನ್ಯೋಪಾಯಂ ನಹಿ ಪಶ್ಯಾಮೋ ಭವತರಣೆ ಬಹಳವಾಗಿ ಕೇಳಿದ್ದೇವೆ. ಅದಕ್ಕೆ ಮುಂಚೆನೇ ನಮಗೆ ಹೇಳಿದರು ಅದು ಅವಶ್ಯಕತೆ ಇರೋದರಿಂದ ಭಜ ಗೋವಿಂದಂ ಭಜ ಗೋವಿಂದಂ ಭಜ ಗೋವಿಂದಂ ಅಂತ ಒತ್ತಿ ಹೇಳಿದರು. ಯಾತಕ್ಕೋಸ್ಕರ ಅಂತಂದರೆ ಸಂಪ್ರಾಪ್ತೆ ಸನ್ನಿಹಿತೆ ಕಾಲೇ ಆ ಮಾತನ್ನು ಕೊಟ್ಟಿದ್ದಾನೆ, ನಮಗೆ ಅಂತ್ಯಕಾಲದಲ್ಲಿ ಸಿಗೋದಿಲ್ಲ ಅಂತ. ಪುರಂದರದಾಸರು ಕೂಡ ಅದೇ ಮಾತನ್ನು ಹೇಳಿದರು. ನಾರಾಯಣದ ನಾಮದ ಸ್ಮರಣೆಯ ಸಾರಾಮೃತ ನನ್ನ ನಾಲಿಗೆ ಬರಲಿ ಅಂತ ಹೇಳಿ ಕೊನೆಯಲ್ಲಿ ಹೇಳುವಾಗ ಅಂತ್ಯಕಾಲದಲ್ಲೂ ಚಿಂತಿಸೋ ಹಾಗೆ ನಿನ್ನ ನಾಮ ಬರಲಿ ಅಂತ ಹೇಳಿ ಈ ಎಲ್ಲ ಚಿಂತನೆಗಳು ಇರ್ತಕ್ಕಂಥದ್ದು ನಮಗೆ ಆ ನಾಮಸ್ಮರಣೆ ಮತ್ತೆ ಬರ್ತಾ ಇರಲಿ ಎಂಬತಕ್ಕಂತಹ ಮುಖ್ಯ ಉದ್ದೇಶ. ಇವತ್ತು 5 ಸ್ತೋತ್ರಗಳನ್ನು ಅವರು ಸಮರ್ಪಣೆ ಮಾಡತಕ್ಕಂಥವರಿದ್ದಾರೆ. ಈ 5 ಸ್ತೋತ್ರಗಳನ್ನು ಶ್ರೀಯುತ ರಾಧಾಕೃಷ್ಣ ಅವರು ಶಂಕರ ಮಠದ ಗ್ರೂಪಿಗೆ ಹಾಕ್ತಾರೆ. ನಿಮ್ಮ ಮೊಬೈಲ್ಗಳನ್ನು ಸೈಲೆಂಟ್ ಮಾಡ್ಕೊಳ್ಳಿ. ಅವರು ಹಾಡುವಾಗ ನಿಮಗೆ ನೋಡ್ಕೊಳ್ಳೋಕ್ಕೆ ಅವಕಾಶ ಇರುತ್ತೆ. PDF ಫಾರ್ಮೆಟ್ ಕೂಡ ಇದೆ, ವರ್ಡ್ ಫಾರ್ಮೆಟಲ್ಲೂ ಕೂಡ ಇದೆ. ಸ್ವಲ್ಪ ಅವರು ಹಾಡುವಂತಹ ಸಂದರ್ಭದಲ್ಲಿ ಅಲ್ಲಿ ಅಕ್ಷರ ವ್ಯತ್ಯಾಸಗಳು ಇರಬಹುದು, ಇಲ್ಲ ಅಂತ ಇಲ್ಲ. ನೋಡ್ಕೊಳ್ಳಿ. ಅವರು ಹಾಡುವಾಗ ತಾವು ಕೂಡ ನನ್ನ ಮನಸ್ಸಿನಲ್ಲಿ ಗಮನಿಸೋದಕ್ಕೆ ಅನುಕೂಲ ಆಗುತ್ತೆ. ಕಲಾವಿದರೆಲ್ಲರಿಗೂ ಕೂಡ ಮತ್ತೊಮ್ಮೆ ಸ್ವಾಗತವನ್ನು ಬಯಸ್ತಾ ಕಾರ್ಯಕ್ರಮವನ್ನು ಆರಂಭ ಮಾಡಬೇಕು ಅಂತ ವಿನಂತಿಯನ್ನು ಮಾಡಿಕೊಳ್ತೇನೆ. ಕೊನೆಯಲ್ಲಿ ವಂದನಾರ್ಪಣೆಯ ನಂತರದಲ್ಲಿ ಆಚಾರ್ಯರಿಗೆ ಆರತಿ ಇರುತ್ತೆ. ಆರತಿಯನ್ನು ತೆಗೆದುಕೊಂಡು ಹೋಗಬೇಕು ಅಂತ ವಿನಂತಿಯನ್ನು ಮಾಡಿಕೊಳ್ತೇವೆ. ಚಿದಾನಂದ ಕಲಾಂ ವಾಣೀಂ ವಂದೇ ಚಂದ್ರಕಲಾಧರಾಂ ನೈರ್ಮಲ್ಯ ತಾರತಮ್ಯೇನ ಬಿಂಬಿತಾಂ ಚಿತ್ತಭಿತ್ತಿಷು ಶ್ರೀವಿದ್ಯಾಂ ಜಗತಾಂ ಧಾತ್ರಿ ಸರ್ಗಸ್ಥಿತಿಲಯೀಶ್ವರೀಂ ನಮಾಮಿ ಲಲಿತಾಂ ನಿತ್ಯಾಂ ಮಹಾತ್ರಿಪುರಸುಂದರೀಂ ಸದಾಶಿವಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ಸಮಸ್ತ ಆಸ್ತಿಕ ಸದ್ಭಕ್ತವೃಂದಕ್ಕೆ ನಮಸ್ಕಾರ. ಈಗಾಗಲೇ ಪ್ರಸ್ತಾವನೆಯನ್ನು ವಿದ್ವಾನ್ ಮಂಜುನಾಥರವರು ನಡೆಸಿಕೊಟ್ಟಿದ್ದಾರೆ. ಈ ದಿನ ಸಂಗೀತ ಶಾರದಾ ವತಿಯಿಂದ ಶೃಂಗೇರಿಯ ಶಂಕರಾಚಾರ್ಯ ಮಹಾಸಂಸ್ಥಾನದ ವತಿಯಿಂದ ನಡೀತಾ ಇರುವಂತಹ ಶಾಂಕರ ಸ್ತೋತ್ರ ರತ್ನ ಸಮರ್ಪಣೆಗಾಗಿ ನಾವು 5 ಕಲಾವಿದರ ಸಿದ್ಧರಾಗಿ ಇಲ್ಲಿ ಕುಳಿತುಕೊಂಡಿದ್ದೇವೆ. ಶೃಂಗೇರಿಯ ಈ ಪರಂಪರೆಗೆ ಸಂಗೀತಗಾರರು ಯಾರೇ ಆಗಿದ್ದರೂ ಸಹ ನಾವು ಸದಾ ಋಣಿಗಳು ಆಗಿರಬೇಕು. ಯಾಕೆ ಅಂತ ಅಂದರೆ ಇವತ್ತಿನ ಶಾಸ್ತ್ರೀಯ ಸಂಗೀತ ಪದ್ಧತಿ ಈ ಚೌಕಟ್ಟು ಈ ರೀತಿ ಇದೆ ಅಂತ ಅಂದರೆ ಅಲ್ಲಿಯ ಜಗದ್ಗುರು ಪರಂಪರೆಯಲ್ಲಿ ಇರುವಂತಹ ಗುರುಗಳಾದಂತಹ ವಿದ್ಯಾರಣ್ಯರೇ ಅದಕ್ಕೆ ಕಾರಣ. ಸಂಗೀತ ಸಾರ ಅನ್ನುವಂತಹ ಗ್ರಂಥದಲ್ಲಿ ಅವರು ಒಂದು ಶ್ರುತಿಯಲ್ಲಿ ಎಲ್ಲ ರಾಗಗಳನ್ನು ಹಾಡಬಹುದು ಅನ್ನುವಂತಹ ಒಂದು ಚೌಕಟ್ಟನ್ನು ತಂದುಕೊಟ್ಟವರೇ ಅವರು. ಹಾಗಾಗಿ ಇವತ್ತಿನ ನಮ್ಮ ಶಾಸ್ತ್ರೀಯ ಸಂಗೀತ ಕಚೇರಿ ಅಥವಾ ಶಾಸ್ತ್ರೀಯ ಸಂಗೀತದ ಪದ್ಧತಿ ಇಷ್ಟು ಜನಜನಿತವಾಗಿರೋದಕ್ಕೆ ಗುರುಗಳ ಆಶೀರ್ವಾದವೇ ಕಾರಣ ಅಂತ ಹೇಳ್ತಾ, ವಿಶೇಷವಾಗಿ ರಚಿತವಾಗಿರುವಂತಹ 5 ಸ್ತೋತ್ರಗಳು, 5 ಸ್ತೋತ್ರಗಳನ್ನು ಸನ್ನಿಧಾನಗಳೇ ಆರಿಸಿ
ವಿದ್ವಾನ್ ದೀಪಕ್ ಅವರಿಗೆ ಸಂಯೋಜನೆಯನ್ನು ಮಾಡೋದಕ್ಕೆ ಕೊಟ್ಟಿರುವಂಥದ್ದು. ಮೊಟ್ಟ ಮೊದಲಿಗೆ ನಾವು ವಿಘ್ನ ಹರ್ತನಾದಂತಹ ಆದಿಪೂಜ್ಯನಾದಂತಹ ಗಣಪತಿಯ ಪ್ರಾರ್ಥನೆಯನ್ನು ನಾವು ಸ್ತೋತ್ರವನ್ನು ಸಮರ್ಪಿಸ್ತಾ ಇರುವಂಥದ್ದು. ಪರಮಪದ ಸೋಪಾನದಂತೆ ಒಂದೊಂದೇ ಹೆಜ್ಜೆಯನ್ನು ದಾಟಿ ಆ ಪರಮಪದಕ್ಕೆ ತಲುಪುವಂತೆ ಗುರುಗಳು ಸ್ತೋತ್ರದ ಆಯ್ಕೆಯನ್ನು ಮಾಡಿರುವಂಥದ್ದನ್ನು ನಾವು ಈ ಸ್ತೋತ್ರ ಪಟ್ಟಿಯಲ್ಲಿ ಕಾಣಬಹುದು. ಮೊಟ್ಟ ಮೊದಲಿಗೆ ಸಿದ್ಧಿದಾಯಕನಾದಂತಹ ವಿದ್ಯಾಪ್ರದಾತನಾದಂತಹ ಆ ಗಣಪತಿ, ಸಮಸ್ತ ಲೋಕ ಶಂಕರನಾದಂತಹ ಗಣಪತಿಯ ಆರಾಧನೆ, ಬಹಳ ಪ್ರಸಿದ್ಧವಾದಂತಹ ಗಣೇಶ ಪಂಚರತ್ನ ರಾಗಮಾಲಿಕೆ ತ್ರಿಶ್ರ ಗತಿ ಆದಿತಾಳದಲ್ಲಿ ನಿಬದ್ಧವಾಗಿದೆ. ಇದೀಗ ತಮ್ಮ ಮುಂದೆ ಗಣೇಶ ಪಂಚರತ್ನ. मुदाकरात्तमोदकं सदा विमुक्तिसाधकं कलाधरावतं सकं विलासिलोकरक्षकं मुदाकरात्तमोदकं सदा विमुक्तिसाधकं कलाधरावतं सकं विलासिलोकरक्षकम् अनायकैकनायकं विनाशिते भदैत्यकं नानाशुभाशुनाशकं नमामि तं विनायकं. घसारि गसरि ग गपरि गपाद गपद सा गपगरि सरि गसरि ग रि गपरि गप गावद पद सा गरि सरि ग सरि गप ग पगरि समुदाकरात् मोदकम्. भीकरं नवोदितार्कभास्वरं नमसुरारिनिर्जरं नताधिकापदुद्धरं सुरेश्वरं निधीश्वरं गजेश्वरं गणेश्वरं महेश्वरं तमाश्रये परात्परं निरन्तरं रिसानिदधपदपमागरि ससानिधसरि मागरि मापद सानिधप मगरि सनिध सरि मागरि सरि मपद सरि मागरि पद सानिध सरि मागरि मुदाकरात् मोदकम्. समस्तलोकशङ्करं निरस्तदैत्यकुञ्जरं
ಮ ಪದ ನಿ ಸರಿ ಗರಿ ಸನಿ ದ ಬನಿ ದ ಪ ಮ ಗ ರಿ ಗರಿ ಸನಿ ಮುದ ಕರಾತ ಮೋದಕಂ. ಕಿಂಚನಾತಿ ಮಾಜನಂ ಚಿರಂತನೋಕ್ತಿ ಭಾಜನಂ ಪುರಾರಿ ಪೂರ್ವನಂದನಂ ಸುರಾರಿ ಗರ್ಭಚರ್ವಣಂ ಪ್ರಪಂಚನಾಶ ಭೀಷಣಂ ಧನಂಜಯಾದಿ ಭೂಷಣಂ ಕಪೋಲದಾನವಾರಣಂ ಭಜೆ ಪುರಾಣವಾರಣಂ ಸದಾ ಮದದ ನಿರದ ಮರಿ ರಸ ಸಾಧರಿ ಸಾ ಗಮದ ಮರಿ ಗಸ ಸಧರಿ ಸ ಗಮದ ಮಗಮ ಪಗಮರಿ ಗಸ ಧರಿ ಸ ಸಮಗಮ ನಿ ಸಮರಿ ಗಸ ಸದ ಮಗಮ ಗಮರಿ ಗಸ ಮುದಾಕರಾತ ಮೋದಕಂ. ನಿತಾಂತ ಕಾಂತ ಗಾಂತ ಕಾಂತಿ ಮಂತ ಕಾಂತ ಕಾತ್ಮಜಂ ಅಚಿಂತ್ಯ ರೂಪ ಮಂತಹೀನ ಮಂತರಾಯ ಕೃತನಂ ಹೃದತರೇ ನಿರಂತರಂ ವಸಂತಮೇವ ಯೋಗಿನಾಂ ತಮೇಕದಂತಮೇವ ತಂ ವಿಚಿಂತಯಾಮಿ ಸಂತತಂ ಸಗಗಮಪ ನಿದದಪ ಮಮ ಗಸ ಸಾ ಸಾ ನಿದ ಮಮ ಗಸ ಗದ ಮಮ ಗಸ ನಿ ಸ ಸ ಸ ನಿದ ನಿ ನಿ ಸ ಸ ನಿದ ಪ ಮ ಪ ನಿದ ನಿ ಸ ಗ ಸ ಮ ಗ ಸ ನಿದ ಪ ಸ ನಿದ ಪ ಮ ಗ ಸ ಮುದ ಕರಾತ ಮೋದಕಂ. ಮಹಾಗಣೇಶ ಪಂಚರತ್ನ ಮಾದರೇಣ ಯೋನ್ವಹಂ ಪ್ರಜಲ್ಪತಿ ಪ್ರಭಾತಕೆ ಹೃದಯ ಸ್ಮರಂ ಗಣೇಶ್ವರಂ ಅರೋಗತಾಮದೋಷತಾ ಸುಸಾಗಿತಿ ಸುಪುತ್ರತಾ ಸಮಾಹಿತಾ ಗುಣಷ್ಟಭೂತಿ ಮಾಭ್ಯುಪೈತಿ ಸೋಚಿರಾಗ ಸಾಧಿಗ ಸದಿಗ ಗಪರಿ ಗಪಾದ ಗಪದ ಸಾ ಗಪಗರಿ ಸದಿಗ ಸರಿಗ ರಿ ಗಪರಿ ಗಪ ಗಾವದ ಪದ ಸಾ ಗರಿ ಸನಿದ ಸನಿದ ಮಗ ಮಗರಿ ಸಮುದ ರಾತ ಮೋದಕಂ. ಸಂಗೀತ ಸಂಯೋಜಕರಾದಂತಹ ವಿದ್ವಾನ್ ಶ್ರೀಯುತ ದೀಪಕ್ ಪರಮಶಿವನ್ ಅವರು ಹೇಳುವಂಥದ್ದು, ಈ ರಾಗ ಮಾಲಿಕೆಯಲ್ಲಿ ಬರುವಂತಹ ರಾಗಗಳು ಏನಿದೆ ಇದೆಲ್ಲವೂ ಸಹ ಸಂಗೀತ ಸಾರದ ಆ ಸಮಯದಲ್ಲಿ ಇದ್ದಂತಹ ಘನರಾಗಗಳ ಪಟ್ಟಿ. ಮೊಟ್ಟ ಮೊದಲನೇದಾಗಿ ಭೌಳಿ, ನಂತರದಲ್ಲಿ ಆರಭಿ, ಧರ್ಮವತಿ,
ತಕ್ಕ ರಾಗ, ನಂತರ ಮಾಳವಶ್ರೀ ಪ್ರಯೋಗವನ್ನು ಈ ಗಣೇಶ ಪಂಚರತ್ನದ 5 ಸ್ತೋತ್ರಗಳಲ್ಲಿ ನಾವು ಇದೀಗ ಪ್ರಸ್ತುತಪಡಿಸಿದ್ದೇವೆ. ಜಗದ್ಗುರು ಆದಿಶಂಕರಾಚಾರ್ಯರ ಕೊಡುಗೆಯನ್ನು ಎಷ್ಟು ಹೇಳಿದರೂ ತೀರದು. ಸನಾತನ ಧರ್ಮ ಪ್ರವರ್ತಕರು ನಮ್ಮ ಜಗದ್ಗುರುಗಳಾಗಿದ್ದಾರೆ. ಅಂದಿನ ಕಾಲದಲ್ಲಿ ಇದ್ದಂತಹ ಅವೈದಿಕ ಮತದ ಪ್ರಭಾವದಿಂದ ನಮ್ಮ ಈ ಸನಾತನ ಸಂಸ್ಕೃತಿಯನ್ನು ಇಂದಿಗೂ ಉಳಿಯುವಂತೆ ಮಾಡಿದಂತಹವರು ಯಾರು ಅಂದರೆ ಅವರು ಜಗದ್ಗುರುಗಳು. ಅಂದಿನ ಕಾಲದ ಆ ನಿಂದೆ ಅಪವಾದ ಎಲ್ಲವನ್ನ ಶಿವ ಹೇಗೆ ವಿಷವನ್ನು ನುಂಗಿ ನೀಲಕಂಠ ಅಂತ ಕರೆಸಿಕೊಂಡನೋ ಹಾಗೆಯೇ ಶಂಕರನ ಅವತಾರವೇ ಆದಂತಹ ಜಗದ್ಗುರುಗಳು ಸಹ ಆ ಅಪವಾದ ನಿಂದೆಗಳನ್ನು ನುಂಗಿದಂಥವರು. ಆ ಪರಮೇಶ್ವರನನ್ನು, ಇಡೀ ವೇದದ ಸಾರವೇ ಆ ಪರಮೇಶ್ವರ ಅಂತ, ಪರಮೇಶ್ವರನ ಅವತಾರವೇ ಆದಂತಹ ಜಗದ್ಗುರು ಆದಿಶಂಕರಾಚಾರ್ಯರು ಸ್ತುತಿ ಮಾಡಿರುವಂತಹ ವೇದ ಸಾರ ಶಿವಸ್ತೋತ್ರ ಮುಂದಿನ ಪ್ರಸ್ತುತಿಯಾಗಿದೆ. ಅದ್ವೈತ ಮತವನ್ನು ತಮ್ಮ ಎಲ್ಲ ಭಾಷ್ಯಗಳಲ್ಲಿ ಪ್ರತಿಪಾದಿಸಿರುವಂತಹ ಜಗದ್ಗುರುಗಳು ಇಡೀ ವೇದ ವಾಂಗ್ಮಯ ಏನಿದೆ ಅದೆಲ್ಲದರ ಸಾರವಾಗಿರುವಂತಹ ಅದ್ವೈತ ತತ್ವವೇ ಆ ಶಿವ, ಆ ಪರಬ್ರಹ್ಮ ಸ್ವರೂಪಿಯೇ ಆ ಪರಮಶಿವ ಅಂತ ಹೇಳುವಂತಹ ವೇದ ಸಾರ ಶಿವಸ್ತೋತ್ರ ಆರಭಿ ರಾಗದಲ್ಲಿ ನಿಬದ್ಧವಾಗಿರುವಂಥದ್ದು ಇದೀಗ ತಮ್ಮ ಮುಂದೆ. पशूनां पतिं पापनाशं परेशं गजेन्द्रस्य कृतिं वसानं वरेण्यं जटाजूटमध्ये स्फुरद्वाङ्गवारिं महादेवमेकं स्मरामि स्मरारिम् महेशं सुरेशं सुदारादिनाशं विभुं विश्वनाथं विभूत्यगभूषं विरूपाक्षमिन्द्वर्कवर्णि त्रिनेत्रं सदानन्दमीरे प्रभुं पञ्चवक्त्रं पशूनावतिं पापनाशं परेशम् पपा मगरि रे सा स निध स रे मगरि सा स निध ध प प म प ध ध सा सा रे 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 स रे मगरि रे सा ध सा रे म प प प म रे म प ध गिरीशं गणेशं गले नीलवर्णं गवेन्द्राधिरूढं
शान्तार्थमौळे महेशानशूलिं जटालूटधारिं त्वमेको जगद्व्यापको विश्वरूप प्रसीद प्रसीद प्रभो पूर्णरूप पशूनापतिं पापनाशं परेशम् पपा मगरि रे सा संसारे म पापा निध सा सरे प मगरि दा पापा म पदा द सा सरि रि सा नि द सा रि द रि सा नि द पापा मगरि म पद परात्मानमेकं जगद्बीजमाद्यं निगृहीतं निराकारमोङ्कारवेद्यं यतो जायते पाल्यते येन विश्वं तमीशं भजे लीयते यत्र विश्वं पशूनापतिं पापनाशं परेशम् दा पापा म पदा द पापा मगरे सा नि ध स रे रे म मगरे ध पापा द सा रि रि सा रि मगरि सा ध रि ध सा सा पदा ध म पदा न भूम्येन चापो न वह्नेन वायु न चाकाशमास्ते न तन्द्रा न निद्रा न चोष्टं न शीतं न देशो न देशो न यस्यास्ति मूर्तिं तमीडे पशूनापतिं पापनाशं परेशम् अजं शाश्वतं कारणं कारणानां शिवं केवलं भासकं भासकानां तुरीयन्तमपारमत्यन्तहीनं प्रपद्ये परं पावनं द्वैतहीनं नमस्ते नमस्ते विभो विश्वमूर्ते नमस्ते नमस्ते चिदानन्दमूर्ते नमस्ते नमस्ते तपोयोगगम्य नमस्ते नमस्ते श्रुतिज्ञानगम्य प्रभो शूलपाणे विभो विश्वनाथ महादेव शम्भो महेश त्रिनेत्रा शिवाकान्त शान्त स्मरारे पुरारे त्वरण्यो वरेण्यो नमान्यो नरण्यः शम्भो महेश करुणामय शूलपाणे गौरीपते पशुपते पशुपाशनाशिन् काशीपते करुणया
ಆಗಲೇ ಹೇಳಿದ ಹಾಗೆ ಹಂತ ಹಂತವಾಗಿ ಜ್ಞಾನವನ್ನು ಪಡೆಯುವಂತಹ ಮಾರ್ಗವನ್ನು ತೋರಿಸುವಂತೆ ಸ್ತೋತ್ರಗಳನ್ನು ಜಗದ್ಗುರುಗಳು ಇಲ್ಲಿ ಆಯ್ಕೆಯನ್ನು ಮಾಡಿಕೊಟ್ಟಿರುವಂಥದ್ದು. ವೇದ ಸಾರವೇ ಆ ಪರಮಶಿವ ಎಂದು ಪ್ರತಿಪಾದಿಸುವ ಸ್ತೋತ್ರವನ್ನು ಇದೀಗ ಆರಭಿ ರಾಗದಲ್ಲಿ ಕೇಳಿದ್ದೀರಿ. ಮುಂದಿನ ಪ್ರಸ್ತುತಿ ಧರ್ಮವತಿ ರಾಗದಲ್ಲಿ ಲಕ್ಷ್ಮೀ ನೃಸಿಂಹ ಪಂಚರತ್ನ. ನೃಸಿಂಹ ಜ್ಞಾನದ ಸಂಕೇತ. ಸಿಂಚತಿ ತೇಜಃ ಪಶುಷು ಇತಿ ಸಿಂಹ, ಅಂದರೆ ಪ್ರತಿಯೊಂದು ಜೀವಿಗೂ ತೇಜಸ್ಸು ಪ್ರಕಾಶವನ್ನು ನೀಡುವಂಥದ್ದೇ ಸಿಂಹ, ಅಂದರೆ ಅದೇ ನಮ್ಮ ಪರಬ್ರಹ್ಮ ಸ್ವರೂಪ ಅನ್ನುವಂತಹ ಪ್ರತಿಪಾದನೆಯನ್ನು ಮಾಡುವಂತಹ ಸ್ತೋತ್ರ. ಈ ಸ್ತೋತ್ರದಲ್ಲಿ ಸಾಮಾನ್ಯವಾಗಿ ನಾವು ನರಸಿಂಹ ಅಂದ ತಕ್ಷಣ ಅವನ ಆ ಉಗ್ರ ರೂಪ, ಆ ಸಗುಣ ರೂಪದ ವರ್ಣನೆಯನ್ನು ನಾವು ಕೇಳ್ತೇವೆ. ಆದರೆ ಇದರಲ್ಲಿ ಆ ಜ್ಞಾನದ ವರ್ಣನೆಯನ್ನು, ಜ್ಞಾನವನ್ನು ಪಡೆಯುವುದಕ್ಕೆ ಹಪಹಪ ಎಷ್ಟು ಇರಬೇಕು ಅಥವಾ ನಮಗೆ ಆ ತವಕ ಎಷ್ಟು ಇರಬೇಕು ಅನ್ನುವುದೆಲ್ಲವನ್ನು ದೃಷ್ಟಾಂತಗಳ ಮೂಲಕ ಈ ಸ್ತೋತ್ರದಲ್ಲಿ ಕಾಣಬಹುದು. ಸ್ವಪ್ನದಲ್ಲಿ ಕಂಡದ್ದನ್ನು ಹೇಗೆ ನಾವು ಭ್ರಮೆ ಅಂತ ಎಚ್ಚರವಾದ ತಕ್ಷಣ ತಿಳಿದುಕೊಳ್ತೇವೋ, ಹಾಗೆಯೇ ಎಚ್ಚರದಲ್ಲಿ ಕಾಣ್ತಾ ಇರುವಂಥದ್ದೆಲ್ಲವೂ ಭ್ರಮೆ ಅನ್ನುವಂತಹ ಅನೇಕ ದೃಷ್ಟಾಂತಗಳ ಮೂಲಕ ಸತ್ಯದ ಕಡೆಗೆ ನಮ್ಮನ್ನು ಪರಮಪದ ಸೋಪಾನದಲ್ಲಿ ಮತ್ತೊಂದು ಹೆಜ್ಜೆಯನ್ನು ಮುಂದುವರೆದು ಇದೀಗ ತಮ್ಮ ಮುಂದೆ ಮನಸ್ಸೆಂಬ ಭ್ರಮರ ವ್ಯರ್ಥವಾಗಿ ಮರುಭೂಮಿಯಲ್ಲಿ ತಿರುಗಾಡುವಂಥದ್ದು ಬೇಡ, ಭಜ ಭಜ ಲಕ್ಷ್ಮೀ ನರಸಿಂಹ, ಆ ಜ್ಞಾನವನ್ನು ಪಡೆಯುವಂತಹ ತವಕ ನಮ್ಮಲ್ಲಿ ಬೇಕು. ಅಂದರೆ ಪಾಪವನ್ನು ನಾಶ ಮಾಡುವಂತಹ ಲಕ್ಷ್ಮೀ ನೃಸಿಂಹನನ್ನು ಭಜನೆ ಮಾಡಬೇಕು ಅಂತ ನಮ್ಮನ್ನು ಪ್ರೇರೇಪಿಸುವಂತಹ ಲಕ್ಷ್ಮೀ ನೃಸಿಂಹ ಪಂಚರತ್ನ ಧರ್ಮವತಿ ರಾಗದಲ್ಲಿ ಆದಿತಾಳದಲ್ಲಿ ನಿಬದ್ಧವಾಗಿದೆ. ತದರೀನಾ ತದರೀನಾ त्वत्प्रभु जीव प्रियमेच्छसि चेन्नर हरि पूजा कुरु सदर
रे रे ग रे रे सा सा नि ध नि सा सा नि ध नि पा ध नि सा रे ग स रे रे ग मा मा पा 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 मा ग रे ग मा पा आकृति साम्याचान्मति कुसुमे स्खलनलीन भ्रममकरो गन्धरसामिह किमुपीयेते विफलं भ्राम्यसि भृशविरसेऽस्मिन् चेतो भृङ्ग भ्रमर
ನಹಿ ಜ್ಞಾನೇನ ಸದೃಶಂ ಎಂಬ ವಾಕ್ಯದಂತೆ ಆ ಜ್ಞಾನವನ್ನು ಪಡೆಯುವಂತಹ ತವಕ ನಮ್ಮಲ್ಲಿ ಬೇಕು ಅನ್ನುವುದನ್ನು ಅನೇಕ ಉದಾಹರಣೆಗಳ ಮುಖಾಂತರ ಪ್ರಸ್ತುತಪಡಿಸಿದಂತಹ ಸ್ತೋತ್ರ. ಇದೀಗ ಮುಂದೆ ಆ ಜ್ಞಾನವನ್ನು ಪಡೆಯೋದಕ್ಕೆ ಎಷ್ಟು ಸಮರ್ಪಣೆ ನಮ್ಮಲ್ಲಿ ಇರಬೇಕು ಅನ್ನುವಂತಹ ಮತ್ತೊಂದು ಸೋಪಾನ ಭವಾನಿ ಅಷ್ಟಕಂ. ಗೀತೆಯಲ್ಲಿ ಜಗದ್ಗುರು ಕೃಷ್ಣ ಪರಮಾತ್ಮನ ಮಾತು ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನಾ ಪರ್ಯುಪಾಸತೆ. ಅನನ್ಯ ಅಂದರೆ ಮತ್ತೊಬ್ಬನಿಲ್ಲ ಅನ್ನುವಂತೆ ಅವ್ಯಭಿಚರಿತವಾಗಿ ಅನನ್ಯವಾದಂತಹ ಭಕ್ತಿ, ಶ್ರದ್ಧೆ, ಸಮರ್ಪಣೆಯನ್ನು ನಾವು ಆ ತತ್ವದಲ್ಲಿ, ಆ ಪರಬ್ರಹ್ಮನಲ್ಲಿ ಅಥವಾ ನಾವು ನಂಬಿದಂತಹ ಸಗುಣ ರೂಪದ ಯಾವುದೋ ದೇವರಲ್ಲಿ ಇಟ್ಟಿರಬೇಕು. ಅದಾಗ ಮಾತ್ರ ನಮಗೆ ಜ್ಞಾನ ಅಥವಾ ಜ್ಞಾನಕ್ಕೆ ಪೂರಕವಾದಂತಹ ಭೂಮಿಕೆಯ ಕರ್ಮ ಅಥವಾ ಚಿತ್ತಶುದ್ಧಿ ಬರೋದಕ್ಕೆ ಸಾಧ್ಯ ಅನ್ನುವಂಥದ್ದನ್ನು ಪ್ರತಿಪಾದಿಸುವಂತಹ ಭವಾನಿ ಅಷ್ಟಕಂ. ಗತಸ್ತ್ವಂ ಗತಸ್ತ್ವಂ ತ್ವಮೇಕಾ ಭವಾನಿ, ನ ತಾತೋ ನ ಮಾತಾ ನ ಬಂಧುಲ್ ನ ದಾತ, ನೀನೊಬ್ಬಳೇ ನನಗೆ ಗತಿ, ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ಅಂತ ಆ ಭಗವತಿಯನ್ನು ಆರಾಧನೆ ಮಾಡುವಂತಹ ಭಕ್ತಿಯನ್ನು ಪ್ರತಿಪಾದಿಸುವಂತಹ ಸಮರ್ಪಣೆಯನ್ನು ಎತ್ತಿ ಹಿಡಿಯುವಂತಹ ಸ್ತೋತ್ರ ಭವಾನಿ ಅಷ್ಟಕ ಚಾರುಕೇಶಿ ರಾಗದಲ್ಲಿ ನಿಬದ್ಧವಾಗಿದೆ. ಇದೀಗ ತಮ್ಮ ಮುಂದೆ ಪ್ರಸ್ತುತಿ.
तो न माता न बंधु न दाता न पुत्रो न पुत्री न भृत्यो न भर्ता न जाया न विद्या न वृत्तिर्ममैव गतिस्त्वं गतिस्त्वं त्वमेका भवानि गतिस्त्वं गतिस्त्वं त्वमेका भवानि भवद्भावपारे महादुःखहीरो प्रपादप्रदानि प्रलोभी प्रवर्तक भवद्भावपारे महादुःखहीरो प्रपादप्रदानि प्रलोभी प्रमत्तः कुसंसारपाश प्रबद्ध सदानं गतिस्त्वं गतिस्त्वं त्वमेका भवानि गतिस्त्वं गतिस्त्वं त्वमेका भवानि मगरे सगनि धनि सा सा नि सा रे स रे गा मा पा मगरे गा सा सदा दा 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 नि गा पा मा पा मगरे मा पा न जानामि न च ध्यानयोगं न जानामि तन्त्रं न च स्तोत्रमन्त्रं न जानामि पूजां न च न्यासयोगं गतिस्त्वं गतिस्त्वं त्वमेका भवानि गतिस्त्वं गतिस्त्वं त्वमेका भवानि
ದ ದ ದ ದ ನೀ 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 ಸ ದ ಪ ದ ಸಾ ಸಾ ನೀ ಸಾ ಸರಿ ಗ ರಿ ಸಾ ನೀ ಸಾ ದ ನೀ ಸಾ ಸಾ ಮಾ ಗ ರಿ ಗ ಸಾ ಸಾ ಸ ದ ದ ನಿ ದ ಪ ಪ್ರಜೇಶಂ ರಮೇಶಂ ಮಹೇಶಂ ಸುರೇಶಂ ನಿರೇಶಂ ನಿಶೀಥೇಶ್ವರಂ ವಾ ಕದಾಚಿತ್ ನ ಜಾನಾಮಿ ಚಾನ್ಯತ್ ಸದಾಹಂ ಶರಣ್ಯೇ ಗತಿಸ್ತ್ವಂ ಗತಿಸ್ತ್ವಂ ತ್ವಮೇಕಾ ಭವಾನಿ ಗತಿಸ್ತ್ವಂ ಗತಿಸ್ತ್ವಂ ತ್ವಮೇಕಾ ಭವಾನಿ ಸರಿ ಗ ಮ ರೆ ಗ ಮ ಪ ಗ ಮ ಪ ದ ನಿ ದ ನಿ ದ ಪ ದ ನಿ ನಿ ದ ನಿ 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 ರಿ ನಿ ದ ನಿ ದ ಪ ದ ಸಾ ಸಾ ನಿ ಸಾ ಸಾ ಸ ದ ಮ ವ ದ ಸಾ ಸಾ ವಿಹಾರೆ ವಿಶಾಲೆ ಪ್ರಮಾದೆ ಪ್ರವಾಸೆ ಜಲೆ ಚಾಲಲೆ ಪರ್ವತೆ ಶತ್ರುಮಧ್ಯೆ ಅರಣ್ಯೆ ಶರಣ್ಯೆ ಸದಾ ಮಾಂ ಪ್ರಪಾಹಿ ಗತಿಸ್ತ್ವಂ ಗತಿಸ್ತ್ವಂ ತ್ವಮೇಕಾ ಭವಾನಿ ಗತಿಸ್ತ್ವಂ ಗತಿಸ್ತ್ವಂ ತ್ವಮೇಕಾ ಭವಾನಿ ಅನಾಥೋ ದರಿದ್ರೋ ಜರಾರೋಗಯುಕ್ತೋ ಮಹಾಕ್ಷೀಣದೀನಃ ಸದಾ ನಾಟ್ಯವಕ್ತ್ರಃ ವಿಪನ್ನೋ ಪ್ರನಷ್ಟ ಸದಾ ಸ್ವಂ ಗತಿಸ್ತ್ವಂ ತ್ವಮೇಕಾದಿ ಗತಿಸ್ತ್ವಂ ಗತಿಸ್ತ್ವಂ ತ್ವಮೇಕಾ ಗತಿಸ್ತ್ವಂ ಗತಿಸ್ತ್ವಂ ತ್ವಮೇ ಪಾನಿ ಗತಿಸ್ತ್ವಂ ಗತಿಸ್ತ್ವಂ ತ್ವಮೇಕಾ ಭವಾನಿ ಗತಿಸ್ತ್ವಂ ಗತಿಸ್ತ್ವಂ ತ್ವಮೇಕಾ ಭವಾನಿ. ಹಂತ ಹಂತವಾಗಿ ಮೇಲೇರಿ ಪ್ರತಿಯೊಬ್ಬರೂ ತಮ್ಮ ಅಧ್ಯಾತ್ಮ ಸಾಧನೆಯಲ್ಲಿ ಒಂದಲ್ಲ ಒಂದು ಹಂತದಲ್ಲಿ ಇರ್ತೇವೆ. ಆದರೆ ಪರಮ ಪದ ಯಾವುದು ಅಂತ ಅಂದರೆ ಅದು ಜ್ಞಾನ. ಅದನ್ನೇ ನಾವು ಮೋಕ್ಷ ಅಂತಲೂ ಕರಿತೇವೆ. ಅಂತಹ ಅದ್ವೈತ ತತ್ವವನ್ನು ನಾವು ತಿಳಿದುಕೊಳ್ಳಬೇಕು ಅಥವಾ ಬ್ರಹ್ಮನನ್ನು ತಿಳಿದುಕೊಳ್ಳಬೇಕು ಅಂದರೆ ನೇತಿ ನೇತಿ ಅನ್ನುವಂತಹ ಒಂದು ಮಾರ್ಗವಿದೆ. ಪರಬ್ರಹ್ಮ ಯಾರು ಎಂದು ಅರಿಯೋದಕ್ಕೆ ಈ ದೇಹ ನಾನಲ್ಲ, ಈ ಮನಸ್ಸು ನಾನಲ್ಲ, ಈ ಬುದ್ಧಿ ನಾನಲ್ಲ ಅಂತ ಹೇಳುವಂತಹ ಪ್ರಕರಣ ಗ್ರಂಥಗಳು ಏನು ಪ್ರತಿಪಾದಿಸುತ್ತವೋ ಅದನ್ನೇ ಪ್ರತಿಪಾದಿಸುವಂತಹ ಒಂದು ಸ್ತೋತ್ರ ಪ್ರಕಾರ ಇದೀಗ ತಮ್ಮ ಮುಂದೆ ನಿರ್ವಾಣ ಷಟಕಂ, ವಿಶೇಷವಾಗಿ ಚಂದ್ರಜ್ಯೋತಿ ರಾಗದಲ್ಲಿ ಇದು ನಿಬದ್ಧವಾಗಿದೆ. ತೃಶ್ರ ನಡೆ ಏಕತಾಳ.
मनोबुद्ध्यहङ्कारचित्तानि नाहं न च श्रोत्रजिह्वे न च घ्राणनेत्रे न च व्योमभूमिर्न तेजो न वायुः रूपः शिवोऽहम्। मनोबुद्ध्यहङ्कारचित्तानि नाहं न च श्रोत्रजिह्वे न च घ्राणनेत्रे न च व्योमभूमिर्न तेजो न वायुः चिदानन्दरूपः शिवोऽहं शिवोऽहम्। न च प्राणसंज्ञो न वै पञ्चवायुः न वा सप्तधातुः न वा पञ्चकोशः न वाक्पाणिपादं न चोपस्थपायु चिदानन्दरूपः शिवोऽहं शिवोऽहम्। न मे द्वेषरागौ न मे लोभमोहौ मदो नैव मे नैव मात्सर्यभावः न धर्मो न चार्थो न कामो न मोक्षः चिदानन्दरूपः शिवोऽहं शिवोऽहम्। न पुण्यं न पापं न सौख्यं न दुःखं न मन्त्रो न तीर्थं न वेदा न यज्ञः अहं भोजनं नैव भोज्यं न भोक्ता चिदानन्दरूपः शिवोऽहं शिवोऽहम्। न मे मृत्युशङ्का न मे जातिभेदः पिता नैव मे नैव माता न जन्म न बन्धुर्न मित्रं गुरुर्नैव शिष्यः चिदानन्दरूपं शिवोऽहं शिवोऽहम्। अहं निर्विकल्पो निराकाररूपो विभुत्वाच्च सर्वत्र सर्वेन्द्रियाणां न चासङ्गतं नैव मुक्तिर्न मे यः चिदानन्दरूपः शिवोऽहं शिवोऽहं चिदानन्दरूपः शिवोऽहं शिवोऽहं चिदानन्दरूपः शिवोऽहं शिवोऽहम्। जय भगवन् जय शङ्कर विद्याकल्पतरो जय भगवन् जय शङ्कर विद्याकल्पतरो निर्मथितश्रुतिसागर जय जय भुवनगुरो निर्मथित